ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಹಾಗಾದ್ರೆ ಈಗ ಫೈನಲ್ ಡಿಸಿಷನ್ ಯಾರ ಕೈಯಲ್ಲಿದೆ? ಕಾಂಗ್ರೆಸ್ ಅಧಿನಾಯಕಿ ಅಂಗಳಕ್ಕೆ ಈಗ ರಾಜ್ಯ ರಾಜಕಾರಣದ ಸಿಎಂ ಕುರ್ಚಿ ಕಿತ್ತಾಟದ ಚೆಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಈ ಒಂದು ನಿರ್ಧಾರದ ವಿಚಾರ ಅಡಗಿದೆ. ಕಾಂಗ್ರೆಸ್ ಅಧಿನಾಯಕಿ ಅಂಗಳಕ್ಕೆ ಬದಲಾವಣೆ ಚೆಂಡು ಶಿಫ್ಟ್, ಬದಲಾವಣೆ ಭವಿಷ್ಯ ಇದೀಗ ಸೋನಿಯಾ ಗಾಂಧಿ ಕೈಯಲ್ಲಿ. ವಿದೇಶ ಪ್ರವಾಸದಲ್ಲಿದ್ದಾರೆ ವರಿಷ್ಠೆ ಸೋನಿಯಾ ಗಾಂಧಿ. ಶುಕ್ರವಾರ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಸೋನಿಯಾ ಗಾಂಧಿ. ಶನಿವಾರ ಬದಲಾವಣೆಯ ಭವಿಷ್ಯ ಇತ್ಯರ್ಥ ಮಾಡ್ತಾರಾ ಸೋನಿಯಾ ಗಾಂಧಿ? ಶನಿವಾರ ಖರ್ಗೆ, ರಾಹುಲ್, ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದ ಮಾಹಿತಿಯನ್ನ ಸೋನಿಯಾ ಗಾಂಧಿ ಸಂಗ್ರಹಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಾರಾಂತ್ಯದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ. ಭಾನುವಾರ ಸಿದ್ದು, ಡಿಕೆಶಿ ದೆಹಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಪಾಲಿಗೆ ವರವಾಗೋ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಾಧ್ಯತೆ ಕಾಣ್ತಾ ಇದೆ. ನಾಟ್ ಬೈ ನಂಬರ್ಸ್ ಬಟ್ ಬೈ ಡಿಸಿಷನ್ಸ್. ಆ ಸಂಖ್ಯೆ ಹೆಚ್ಚಾಗಿ ಶಾಸಕರ ಸಂಖ್ಯೆ ಸಿದ್ದರಾಮಯ್ಯನವರಿಗೆ ಇರಬಹುದು, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇರಬಹುದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಂಡಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸಾಧ್ಯ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಇದೀಗ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗೋ ಎಲ್ಲ ಲಕ್ಷಣಗಳಿದೆ ಅಂತ ಹೇಳಲಾಗ್ತಾ ಇದೆ. ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮುನ್ನವೇ ಡಿಕೆಶಿ ಪಟ್ಟಕ್ಕೇರ್ತಾರಾ? ಏನ್ ಅಪ್ಡೇಟ್ ಇದೆ? ಇನ್ಸೈಡ್ ಮಾಹಿತಿ ಏನಿದೆ? ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕದನ ಜೋರಾಗಿ ನಡೀತಾ ಇದೆ. ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಎಲ್ಲಾ ರೀತಿಯ ಭೇಟಿ ಮಾಡಿದ್ರು. ಮತ್ತೊಂದು ಕಡೆಗೆ ಅವರ ಬೆಂಬಲಿತ ಶಾಸಕರು ಕೂಡ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು, ಎಐಸಿಸಿ ನಾಯಕರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಏನಂತಂದು ಹೇಳಿದ್ರೆ, ನಿನ್ನೆ ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದೀರ್ಘ 2 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ 2 ಗಂಟೆಗಳ ಮಾತುಕತೆ ಅನ್ನೋದಕ್ಕಿಂತ ಕಳೆದ 1 ವಾರದಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಬೇಕು, ಮಾತುಕತೆಯನ್ನು ನಡೆಸಬೇಕು ಅನ್ನುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ನಿನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಮುಕ್ತವಾದಂತಹ ಮಾತುಕತೆ ಇಬ್ಬರು ನಾಯಕರ ನಡುವೆ ನಡೆದಿದೆ.
ಮಾತುಕತೆಯ ಸಂದರ್ಭದಲ್ಲಿ ಹಿಂದೆ ಆದಂತ ಎಲ್ಲಾ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಏನಂತಂದು ಹೇಳಿದ್ರೆ, ಮೊದಲಿಗೆ ಡಿಸಿಎಂ ಹೆಚ್ಚುವರಿ ಹುದ್ದೆಯನ್ನು ಪ್ರಸ್ತಾಪ ಮಾಡಿದ್ರಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ಆದಾಗ್ಯೂ ಕೂಡ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವಿಬ್ರು ನೀವು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪಕ್ಷದ ಕೆಲಸವನ್ನ ಒಟ್ಟಿಗೆ ಮಾಡಿದ್ದೇವೆ, ಹಾಗಾಗಿ ಸಹಕಾರ ಬೇಕು ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಅನ್ನೋದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆಯ ವಿಚಾರವಂತ ಬಂದಂತ ಸಂದರ್ಭದಲ್ಲಿ ನಾನು ಮೊದಲು ಹೇಳಿಲ್ಲ, ತಾವೇ ತಮ್ಮ ಹೇಳಿಕೆ ಏನಿತ್ತು, ನನಗೆ ಸಾಕಾಗಿದೆ, ಪಕ್ಷದ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪಕ್ಷಕ್ಕೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ ನೀವು ಹೇಳಿಕೆ ಕೊಟ್ರಿ. ಅದಾದ ನಂತರದಲ್ಲಿ ನಮ್ಮ ಹೇಳಿಕೆಗಳು ಬಂತು. ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ನಾನು ಮೊದಲು ಮಾತನಾಡಿಲ್ಲ. ಅದರ ಹೊರತಾಗಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ನಿಮ್ಮ ಮಾತುಕತೆಯನ್ನ ನಡೆಸಿದ್ರೆ, ನೀವು ಹೈಕಮಾಂಡ್ ನಾಯಕರಿಂದನೇ ಹೇಳಿಸಿದ್ರೆ ಯಾವುದೇ ರೀತಿಯ ಗೊಂದಲಗಳಿರೋದಿಲ್ಲ. ಗೊಂದಲಗಳಾದ್ರಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಪ್ರಯತ್ನ ಮಾಡೋ ಬದಲಾಗಿ ಹೈಕಮಾಂಡ್ ನಾಯಕರಿಂದ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡಿಸಿದ್ರೆ ಎಲ್ಲವೂ ಕೂಡ ಸುಗಮವಾಗುತ್ತೆ. ಆದ್ರೆ ನಾವು ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿದ್ದೀವಿ, ಹಾಗಾಗಿ ನಾವು ಸಿಎಂ ಸಿದ್ದರಾಮಯ್ಯ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಸ್ಪಷ್ಟವಾದಂತಹ ನಿಲುವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಎಲ್ಲ ಒಂದು ಕಡೆಗೆ ಸಮಯ ಏನು ಕುರ್ಚಿಯಕ್ಕೆ ಏರ್ಲಿಕ್ಕೆ, ಸಿಎಂ ಕುರ್ಚಿಯ ಸ್ಥಾನಕ್ಕೆ ಪಡಿಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿಲುವು ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಪ್ರಾಥಮಿಕ ಹಂತದ ಎಲ್ಲಾ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ. ನಿರ್ಧಾರ ಆಗಬೇಕಿದೆ ಅಷ್ಟೇ. ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಹಾಗಾದ್ರೆ ಈಗ ಫೈನಲ್ ಡಿಸಿಷನ್ ಯಾರ ಕೈಯಲ್ಲಿದೆ? ಕಾಂಗ್ರೆಸ್ ಅಧಿನಾಯಕಿ ಅಂಗಳಕ್ಕೆ ಈಗ ರಾಜ್ಯ ರಾಜಕಾರಣದ ಸಿಎಂ ಕುರ್ಚಿ ಕಿತ್ತಾಟದ ಚೆಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಈ ಒಂದು ನಿರ್ಧಾರದ ವಿಚಾರ ಅಡಗಿದೆ. ಕಾಂಗ್ರೆಸ್ ಅಧಿನಾಯಕಿ ಅಂಗಳಕ್ಕೆ ಬದಲಾವಣೆ ಚೆಂಡು ಶಿಫ್ಟ್, ಬದಲಾವಣೆ ಭವಿಷ್ಯ ಇದೀಗ ಸೋನಿಯಾ ಗಾಂಧಿ ಕೈಯಲ್ಲಿ. ವಿದೇಶ ಪ್ರವಾಸದಲ್ಲಿದ್ದಾರೆ ವರಿಷ್ಠೆ ಸೋನಿಯಾ ಗಾಂಧಿ. ಶುಕ್ರವಾರ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಸೋನಿಯಾ ಗಾಂಧಿ. ಶನಿವಾರ ಬದಲಾವಣೆಯ ಭವಿಷ್ಯ ಇತ್ಯರ್ಥ ಮಾಡ್ತಾರಾ ಸೋನಿಯಾ ಗಾಂಧಿ? ಶನಿವಾರ ಖರ್ಗೆ, ರಾಹುಲ್, ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದ ಮಾಹಿತಿಯನ್ನ ಸೋನಿಯಾ ಗಾಂಧಿ ಸಂಗ್ರಹಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಾರಾಂತ್ಯದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ. ಭಾನುವಾರ ಸಿದ್ದು ಡಿಕೆಶಿ ದೆಹಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಡಿಸೆಂಬರ್ 1ನೇ ತಾರೀಕು ಡಿಕೆ ಶಿವಕುಮಾರ್ ಪಾಲಿಗೆ ವರವಾಗೋ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಾಧ್ಯತೆ ಕಾಣ್ತಾ ಇದೆ. ನಾಟ್ ಬೈ ನಂಬರ್ಸ್ ಬಟ್ ಬೈ ಡಿಸಿಷನ್ಸ್. ಸಂಖ್ಯೆ ಹೆಚ್ಚಾಗಿ ಶಾಸಕರ ಸಂಖ್ಯೆ ಸಿದ್ದರಾಮಯ್ಯನವರಿಗೆ ಇರಬಹುದು, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇರಬಹುದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಂಡಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸಾಧ್ಯ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಇದೀಗ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗೋ ಎಲ್ಲ ಲಕ್ಷಣಗಳಿದೆ ಅಂತ ಹೇಳಲಾಗ್ತಾ ಇದೆ.
ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮುನ್ನವೇ ಡಿಕೆಶಿ ಪಟ್ಟಕ್ಕೇರ್ತಾರಾ? ಏನ್ ಅಪ್ಡೇಟ್ ಇದೆ? ಇನ್ಸೈಡ್ ಮಾಹಿತಿ ಏನಿದೆ? ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕದನ ಜೋರಾಗಿ ನಡೀತಾ ಇದೆ. ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಎಲ್ಲಾ ರೀತಿಯ ಭೇಟಿ ಮಾಡಿದ್ರು. ಮತ್ತೊಂದು ಕಡೆಗೆ ಅವರ ಬೆಂಬಲಿತ ಶಾಸಕರು ಕೂಡ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು, ಎಐಸಿಸಿ ನಾಯಕರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಏನಂತಂದು ಹೇಳಿದ್ರೆ, ನಿನ್ನೆ ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದೀರ್ಘ 2 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ 2 ಗಂಟೆಗಳ ಮಾತುಕತೆ ಅನ್ನೋದಕ್ಕಿಂತ ಕಳೆದ 1 ವಾರದಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಬೇಕು, ಮಾತುಕತೆಯನ್ನು ನಡೆಸಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ನಿನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಮುಕ್ತವಾದಂತಹ ಮಾತುಕತೆ ಇಬ್ಬರು ನಾಯಕರ ನಡುವೆ ನಡೆದಿದೆ. ಮಾತುಕತೆಯ ಸಂದರ್ಭದಲ್ಲಿ ಹಿಂದೆ ಆದಂತ ಎಲ್ಲಾ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಏನಂತಂದು ಹೇಳಿದ್ರೆ, ಮೊದಲಿಗೆ ಡಿಸಿಎಂ ಹೆಚ್ಚುವರಿ ಹುದ್ದೆಯನ್ನು ಪ್ರಸ್ತಾಪ ಮಾಡಿದ್ರಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ಆದಾಗ್ಯೂ ಕೂಡ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವಿಬ್ರು ನೀವು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪಕ್ಷದ ಕೆಲಸವನ್ನ ಒಟ್ಟಿಗೆ ಮಾಡಿದ್ದೇವೆ, ಹಾಗಾಗಿ ಸಹಕಾರ ಬೇಕು ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಅನ್ನೋದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆಯ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ನಾನು ಮೊದಲು ಹೇಳಿಲ್ಲ, ತಾವೇ ತಮ್ಮ ಹೇಳಿಕೆ ಏನಿತ್ತು, ನನಗೆ ಸಾಕಾಗಿದೆ, ಪಕ್ಷದ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪಕ್ಷಕ್ಕೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಅಂತ ನೀವು ಹೇಳಿಕೆ ಕೊಟ್ರಿ. ಅದಾದ ನಂತರದಲ್ಲಿ ನಮ್ಮ ಹೇಳಿಕೆಗಳು ಬಂತು. ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ನಾನು ಮೊದಲು ಮಾತನಾಡಿಲ್ಲ. ಅದರ ಹೊರತಾಗಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ನಿಮ್ಮ ಮಾತುಕತೆಯನ್ನ ನಡೆಸಿದ್ರೆ, ನೀವು ಹೈಕಮಾಂಡ್ ನಾಯಕರಿಂದನೇ ಹೇಳಿಸಿದ್ರೆ ಯಾವುದೇ ರೀತಿಯ ಗೊಂದಲಗಳಿರೋದಿಲ್ಲ. ಗೊಂದಲಗಳಾದ್ರಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಪ್ರಯತ್ನ ಮಾಡೋ ಬದಲಾಗಿ ಹೈಕಮಾಂಡ್ ನಾಯಕರ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡಿಸಿದ್ರೆ ಎಲ್ಲವೂ ಕೂಡ ಸುಗಮವಾಗುತ್ತೆ. ಆದ್ರೆ ನಾವು ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿದ್ದೀವಿ, ಹಾಗಾಗಿ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಸ್ಪಷ್ಟವಾದಂತಹ ನಿಲುವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಎಲ್ಲ ಒಂದು ಕಡೆಗೆ ಆ ಸಮಯ ಏನು ಕುರ್ಚಿಯಕ್ಕೆ ಏರ್ಲಿಕ್ಕೆ, ಸಿಎಂ ಕುರ್ಚಿಯ ಸ್ಥಾನಕ್ಕೆ ಪಡಿಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿಲುವು ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಪ್ರಾಥಮಿಕ ಹಂತದ ಎಲ್ಲಾ ಮಾಹಿತಿಗಳನ್ನ ರಾಹುಲ್ ಗಾಂಧಿ ಸೇರಿದ